ರಾಯಬರೇಲಿ, ವಯನಾಡು ಎರಡೂ ಕಡೆ ರಾಹುಲ್ ಗಾಂಧಿ ಮುನ್ನಡೆಯಲ್ಲಿದ್ದಾರೆ. ಎರಡೂ ಕಡೆ ರಾಹುಲ್ ಗಾಂಧಿ ಮುನ್ನಡೆ. ರಾಜ್ಯವಾರು ಕ್ವಿಕ್ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಗುಜರಾತ್ ಒಂದು ಕ್ಷೇತ್ರ ಬಿಜೆಪಿ ಮುನ್ನಡೆ, ಒಂದು ಕ್ಷೇತ್ರ ಕಾಂಗ್ರೆಸ್ ಮುನ್ನಡೆ. ಒಡಿಸ್ಸಾ 4 ಕ್ಷೇತ್ರ ಬಿಜೆಪಿ, 3 ಕ್ಷೇತ್ರ ಬಿಜೆಡಿ ಮುನ್ನಡೆ. ದೆಹಲಿಯ ಎಲ್ಲ 7 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ಇದೆ. ಎಲ್ಲ 7 ಕ್ಷೇತ್ರಗಳು. ನಮ್ಮ ಸ್ಕ್ರೀನ್ ನಲ್ಲಿ ಎನ್ಡಿಎ ಐಎನ್ಡಿಎಯ ಸಂಖ್ಯೆಗಳನ್ನೇನು ನೋಡ್ತಾ ಇದ್ದೀರಿ, ಇವೆಲ್ಲ ಆರಂಭಿಕ ಟ್ರೆಂಡ್ ಇವು. ನಿಮಗೆ ಕರೆಕ್ಟ್ ಟ್ರೆಂಡ್ ಗೊತ್ತಾಗಬೇಕು ಅಂದ್ರೆ ಇನ್ನೂ 1-1.5-2 ಗಂಟೆ ಹೋಗಬೇಕು. ವಾರಾಣಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮುನ್ನಡೆ. ಕರ್ನಾಟಕದಲ್ಲಿ ಜೆಡಿಎಸ್ ಪಡೆದಿರುವ 3 ಕ್ಷೇತ್ರಗಳ ಪೈಕಿ 2ರಲ್ಲಿ ಮುನ್ನಡೆ ಇದೆ. ಕೋಲಾರದಲ್ಲಿ ಕಾಂಗ್ರೆಸ್ ಮುನ್ನಡೆ, ಮಂಡ್ಯ ಹಾಸನದಲ್ಲಿ ಜೆಡಿಎಸ್ ಮುನ್ನಡೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ 92 ಮತಗಳ ಮುನ್ನಡೆ. ದಕ್ಷಿಣ ಕನ್ನಡದ ಅಭ್ಯರ್ಥಿ, ಬಿಜೆಪಿ ಅಭ್ಯರ್ಥಿ. ದೆಹಲಿಯ ಎಲ್ಲ 7 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ. ಸತತ 2 ಚುನಾವಣೆಗಳಲ್ಲಿ ಬಿಜೆಪಿ ದೆಹಲಿಯನ್ನ ಕ್ಲೀನ್ ಸ್ವೀಪ್ ಮಾಡ್ತಿದೆ. ಈ ಸಲ ಆಮ್ ಆದ್ಮಿ ಪಕ್ಷ 1 ಸ್ಥಾನ ಗೆಲ್ಲುತ್ತಾ ಅನ್ನುವ ಕುತೂಹಲ. ಬೀದರ್ ಭಗವಂತ ಖೂಬಾ ಮುನ್ನಡೆ. ಉತ್ತರ ಕನ್ನಡ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮುನ್ನಡೆ. ತುಮಕೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಮಾಜಿ ಸಚಿವ ವಿ ಸೋಮಣ್ಣಗೆ 168 ಮತಗಳ ಮುನ್ನಡೆ. 168 ಮತಗಳು. ಬಳ್ಳಾರಿ ಶ್ರೀರಾಮುಲು ವಿರುದ್ಧ ಕಾಂಗ್ರೆಸ್ನ ತುಕಾರಾಂ ಮುನ್ನಡೆಯಲ್ಲಿದ್ದಾರೆ.
ಚಿಕ್ಕೋಡಿ ಪ್ರಿಯಾಂಕಾ ಜಾರಕಿಹೊಳಿ ಮುನ್ನಡೆ. ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಪ್ರಿಯಾಂಕಾ ಜಾರಕಿಹೊಳಿ ಮುನ್ನಡೆ. ಕರ್ನಾಟಕದ ಆರಂಭಿಕ ಟ್ರೆಂಡ್ಗಳು ಬಿಜೆಪಿಗೆ ಫೇವರೇಬಲ್ ಆಗಿದ್ದಾವೆ. ಆರಂಭಿಕ ಟ್ರೆಂಡ್ಗಳು. ಇವಿಎಂ ಓಪನ್ ಆದ್ಮೇಲೆ ಏನ್ ಕಥೆನೋ ಗೊತ್ತಿಲ್ಲ. ದೇಶದಾದ್ಯಂತ ಬರ್ತಾ ಇರುವ ಅಪ್ಡೇಟ್ಗಳನ್ನ ನೋಡ್ತಾ ಇದ್ರೆ ಎಲ್ಲಾ ಪಕ್ಷಗಳ ಎಲ್ಲಾ ಪ್ರಮುಖ ಅಭ್ಯರ್ಥಿಗಳು ಮುನ್ನಡೆಯಲ್ಲಿದ್ದಾರೆ. ಶಾಕಿಂಗ್ ಅನ್ನುವಂಥದ್ದು ಸದ್ಯಕ್ಕೇನೂ ಇಲ್ಲ. ದೇಶದಾದ್ಯಂತದಿಂದ ಬರ್ತಾ ಇರುವ ಅಪ್ಡೇಟ್ಗಳನ್ನ ನೋಡ್ತಿದ್ರೆ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಮುನ್ನಡೆ. ಮಂಡ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ 108 ಮತಗಳ ಮುನ್ನಡೆ. ಆರಂಭಿಕ ಟ್ರೆಂಡ್ಗಳು ಇಷ್ಟೇ ಇರ್ತವೆ, ಗ್ಯಾಪ್ ಜಾಸ್ತಿ ಇರೋದಿಲ್ಲ. ಬೆಳಗಾವಿ ಜಗದೀಶ್ ಶೆಟ್ಟರ್ ಮುನ್ನಡೆ. ಕೋಲಾರ ಮಲ್ಲೇಶ್ ಬಾಬು ಮುನ್ನಡೆಗೆ ಬಂದ್ರು. ಮತ್ತೆ ಸದ್ಯಕ್ಕೆ 3ಕ್ಕೆ 3 ಕ್ಷೇತ್ರಗಳಲ್ಲಿ ಜೆಡಿಎಸ್ ಮುನ್ನಡೆಯಲ್ಲಿದೆ. 3 ಕ್ಷೇತ್ರಗಳು. ಅಣ್ಣಾಮಲೈ ಆರಂಭಿಕ ಹಿನ್ನಡೆಯನ್ನು ಎದುರಿಸ್ತಾ ಇದ್ದಾರೆ. ಅಣ್ಣಾಮಲೈ ಕೊಯಮತ್ತೂರಿನಿಂದ ಸ್ಪರ್ಧೆ ಮಾಡಿದ್ದಾರೆ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಆರಂಭಿಕ ಹಿನ್ನಡೆ. ಟಫ್ ಕಂಟೆಸ್ಟ್ ಇದೆ ಅಣ್ಣಾಮಲೈ ಅವರಿಗೆ. ಬಳ್ಳಾರಿ ಶ್ರೀರಾಮುಲು ಮತ್ತೆ ಮುನ್ನಡೆಗೆ ಬಂದರು. ಮಂಡಿ ಲೋಕಸಭಾ ಕ್ಷೇತ್ರ, ಉತ್ತರಾಖಂಡ್ನ ಮಂಡಿ. ಕಂಗನಾ ರಾಣಾವತ್ ಮುನ್ನಡೆ. ಆರಂಭಿಕ ಟ್ರೆಂಡ್ಗಳು ಬಿಜೆಪಿಗೆ ಫೇವರೇಬಲ್ ಆಗಿದ್ದಾವೆ. ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಏನಾಗುತ್ತೆ. ಆರಂಭಿಕ ಟ್ರೆಂಡ್ಗಳು ಅಂಚೆ ಮತಗಳ ಎಣಿಕೆಯ ನಂತರ ಈಗ ಫಸ್ಟ್ ರೌಂಡ್ ಬಹುತೇಕ ಮತ ಎಣಿಕೆ ಕೇಂದ್ರಗಳಲ್ಲಿ ಶುರುವಾಗಿದೆ. ಸ್ಮೃತಿ ಇರಾನಿ ಅಮೇಥಿಯಿಂದ ಮುನ್ನಡೆಯಲ್ಲಿದ್ದಾರೆ. ಸ್ಮೃತಿ ಇರಾನಿ 2019ರಲ್ಲಿ ರಾಹುಲ್ ಗಾಂಧಿಯನ್ನ ಸೋಲಿಸಿದ್ರು. ಕಂಗನಾ ರನಾವತ್ಗೆ ಹಿಮಾಚಲ್ ಪ್ರದೇಶದ ಮಂಡಿಯಿಂದ ಟಿಕೆಟ್ ನೀಡಲಾಗಿತ್ತು. ವೀರಭದ್ರ ಸಿಂಗ್ ಅವರ ಪುತ್ರ ವಿಕ್ರಮಾದಿತ್ಯ ಸಿಂಗ್ ವರ್ಸಸ್ ಕಂಗನಾ ರನಾವತ್ ಫೈಟ್ನಲ್ಲಿ
ಆರಂಭಿಕ ಟ್ರೆಂಡ್ನಲ್ಲಿ ಕಂಗನಾ ರನಾವತ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಕೊಯಮತ್ತೂರು ಇಡೀ ದೇಶ ನೋಡ್ತಾ ಇರತಕ್ಕಂತ ಒಂದು ಕ್ಷೇತ್ರ. ರಾಜೀವ್ ಚಂದ್ರಶೇಖರ್ ಕೇರಳದ ತಿರುವನಂತಪುರಂದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಆರಂಭಿಕ ಟ್ರೆಂಡ್ನಲ್ಲಿ. ರಾಜೀವ್ ಚಂದ್ರಶೇಖರ್ ವರ್ಸಸ್ ಶಶಿ ಥರೂರ್. ಕಾಂಗ್ರೆಸ್ನ ಶಶಿ ಥರೂರ್ ವಿರುದ್ಧ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ತಿರುವನಂತಪುರಂಗೆ ಹೋಗಿ ಸ್ಪರ್ಧಿಸಿದ್ರು. ಆರಂಭಿಕ ಟ್ರೆಂಡ್ನಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಇನಿಷಿಯಲ್ ಟ್ರೆಂಡ್ಸ್ಗಳಲ್ಲಿ ಬೆಂಗಳೂರು ಉತ್ತರದಲ್ಲಿ ಕಾಂಗ್ರೆಸ್ನ ರಾಜೀವ್ ಗೌಡ ಮುನ್ನಡೆ, ಶೋಭಾ ಕರಂದ್ಲಾಜೆಗೆ ಹಿನ್ನಡೆ. ಉಡುಪಿಯಿಂದ ಬಂದು ಬೆಂಗಳೂರು ಉತ್ತರದಿಂದ ಶೋಭಾ ಕರಂದ್ಲಾಜೆ ಸ್ಪರ್ಧಿಸಿದ್ರು. ಶೋಭಾ ಕರಂದ್ಲಾಜೆಗೆ ಹಿನ್ನಡೆ, ರಾಜೀವ್ ಗೌಡಗೆ ಮುನ್ನಡೆ. ಉತ್ತರ ಪ್ರದೇಶದ 34 ಕ್ಷೇತ್ರಗಳಲ್ಲಿ ಎನ್ಡಿಎ ಮುನ್ನಡೆಯಲ್ಲಿದೆ. 34 ಕ್ಷೇತ್ರಗಳಲ್ಲಿ ಎನ್ಡಿಎ ಮುನ್ನಡೆ. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಮನ್ಸೂರ್ ಅಲಿ ಖಾನ್ ವಿರುದ್ಧ ಪಿಸಿ ಮೋಹನ್ ಮುನ್ನಡೆ. ಕರ್ನಾಟಕದ 28 ಕ್ಷೇತ್ರಗಳ ಪೈಕಿ 24 ಕ್ಷೇತ್ರಗಳ ಟ್ರೆಂಡ್ ನಮಗೆ ಸಿಗ್ತಾ ಇದೆ. 28ರ ಪೈಕಿ 24 ಕ್ಷೇತ್ರಗಳ ಟ್ರೆಂಡ್ ಸಿಗ್ತಾ ಇದೆ. 24ರಲ್ಲಿ 19 ಬಿಜೆಪಿ ಮುನ್ನಡೆ, 2 ಕಾಂಗ್ರೆಸ್ ಮುನ್ನಡೆ, 3 ಜೆಡಿಎಸ್ ಮುನ್ನಡೆ. ಹತ್ತೊಂಬತ್ತು ಬಿಜೆಪಿ, 2 ಕಾಂಗ್ರೆಸ್, 2 ಜೆಡಿಎಸ್ ಮುನ್ನಡೆ, 3 ಜೆಡಿಎಸ್ ಮುನ್ನಡೆ. ಅಲ್ಲಿಗೆ ಬಿಜೆಪಿ ಜೆಡಿಎಸ್ ಮೈತ್ರಿಗೆ 22 ಕ್ಷೇತ್ರಗಳ ಆರಂಭಿಕ ಮುನ್ನಡೆ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ 22 ಕ್ಷೇತ್ರಗಳ ಆರಂಭಿಕ ಮುನ್ನಡೆ. ವೆರಿ ಅರ್ಲಿ ಟ್ರೆಂಡ್ ಇದು. ಇಲ್ಲಿಯವರೆಗಿನ ಟ್ರೆಂಡ್ ಪ್ರಕಾರ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್, ಬಿಜೆಪಿಯ ನಾಯಕತ್ವದಲ್ಲೇ ಬಿಜೆಪಿ ಪಕ್ಷದ ಜೊತೆಗೂಡಿ ಕೆಲಸವನ್ನು ನಿರ್ವಹಣೆ ಮಾಡಿದ್ದಾರೆ. ದೇಶದಲ್ಲಿ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಸಂಖ್ಯೆಯಲ್ಲಿ ಈ ಬಾರಿ ಇವತ್ತು ಎನ್ಡಿಎ ಅಭ್ಯರ್ಥಿಗಳು ಗೆಲ್ತಾರೆ. ಮಂಡ್ಯ ಎಲ್ಲ ಕಡೆ ಪೋಸ್ಟಲ್ ಬ್ಯಾಲೆಟ್ ಶುರುವಾಗಿದೆ. ಪೋಸ್ಟಲ್ ಬ್ಯಾಲೆಟ್ ನ ಈಗ ನಿಮಗೆ ಬರ್ತಕ್ಕಂಥ ಮಾಹಿತಿಗಳು ಪೋಸ್ಟಲ್ ಬ್ಯಾಲೆಟ್ ನಲ್ಲಿ ಯಾರಿಗೆ ಹೆಚ್ಚಿನ ಮತ ಬಂದಿದೆ ಅಂತಕ್ಕಂಥದ್ದು ಬರುತ್ತೆ. ಇನ್ನು ಒಂದು ಅರ್ಧ ಗಂಟೆ ಆದ ನಂತರ ಬಹುಶಃ ನಮ್ಮ ಇವಿಎಂಗಳು ಓಪನ್ ಆಗ್ತಕ್ಕಂಥ. ಆರಂಭಿಕವಾಗಿ ಮುನ್ನಡೆ ಏನಿದೆ ಅದು ಕೊನೆಯ ಹಂತದವರೆಗೂ ಸಂಪೂರ್ಣ ವಿಜಯದ ಒಂದು ಘೋಷಣೆ ಆಗುವವರೆಗೂ ಮುನ್ನಡೆನಲ್ಲೇ ಇರ್ತವೆ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಗಳು ಅಂತಕ್ಕಂಥ ಕರ್ನಾಟಕದಲ್ಲಿ ಕನಿಷ್ಠ 25-26 ಸ್ಥಾನಗಳು ಗೆಲ್ಲಬೇಕು ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಗಳು. ನನ್ನ ನಿರೀಕ್ಷೆ ಅದಿಟ್ಕೊಂಡಿದೆ. ಇಲ್ಲ, ನಾನು ಉತ್ಸಾಹದಲ್ಲೇ ಇದ್ದೇನೆ. ನಾನು ಚುನಾವಣೆ ಪ್ರಕ್ರಿಯೆಗಳು ಪ್ರಾರಂಭ ಆದ ದಿವಸದಿಂದಲೇ ಉತ್ಸಾಹದಲ್ಲಿದ್ದೇನೆ. ನನಗೆ ಯಾವುದೇ ಅನುಮಾನಗಳು ಇರಲಿಲ್ಲ. ಬಹಳ ಒಂದು ಸಮಚಿತ್ತವಾದಂತಹ ರೀತಿಯಲ್ಲಿ ಚುನಾವಣೆ ನಡೆಸಿದ್ದೆ. ಆಮೇಲೆ ಮುಂದೋಣ ನನಗೆ ಬೇಕಾಗಿರ್ತಕ್ಕಂಥದ್ದು ನನ್ನ ಆದ್ಯತೆ ನಮ್ಮ ರಾಜ್ಯಕ್ಕೆ
ಏನಾದ್ರು ಸಣ್ಣ ಪುಟ್ಟ ಅಳಿಲು ಸೇವೆ ಏನ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ರಾಜ್ಯದ ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸಬೇಕು, ಅದ್ರ ಜೊತೆಗೆ ವಿಶೇಷವಾಗಿ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅನ್ನೋದು ಮಂಡ್ಯ ಜಿಲ್ಲೆ ಜನತೆಯ ಒಂದು ಭಾವನೆಗಳನ್ನ ಇಟ್ಕೊಂಡಿದ್ದಾರೆ. ಆ ಒಂದು ಅಭಿವೃದ್ಧಿಗೆ ಮಂಡ್ಯ ಜಿಲ್ಲೆಗೆ ನಾನು ಏನು ನನ್ನ ಕೈಲಾದಂತ ಮಟ್ಟಿಗೆ ಅಳಿಲು ಸೇವೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನಾನು ಚಿಂತನೆ ಇಟ್ಕೊಂಡಿದ್ದೆ. ಸರ್ವೈವಲ್ ಅನ್ನ ಕರ್ನಾಟಕದ ಲೋಕಸಭಾ ಚುನಾವಣೆಯಲ್ಲಿ ಮಾಡ್ತಿದ್ದಾರೆ ಬಿಜೆಪಿ ಜೊತೆ ಫ್ರೀ ಪೋಲ್ ಅಲೈನ್ಸ್ ಮಾಡಿಕೊಂಡು. ಕರ್ನಾಟಕದಲ್ಲಿ ಈಗಿನವರೆಗಿನ ಟ್ರೆಂಡ್ ಪ್ರಕಾರ 22 ಕ್ಷೇತ್ರಗಳಲ್ಲಿ ಎನ್ಡಿಎಗೆ ಆರಂಭಿಕ ಮುನ್ನಡೆ. ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಪುತ್ರ ರಾಘವೇಂದ್ರಗೆ 3,000 ಮತಗಳ ಮುನ್ನಡೆ ಸಿಕ್ಕಿದೆ. ಇದು ಡೆಫಿನೆಟ್ಲಿ ಪೋಸ್ಟಲ್ ಬ್ಯಾಲೆಟ್ ನಂತರದ ಇವಿಎಂ ಎಣಿಕೆ. ಯಾಕಂದ್ರೆ ಪೋಸ್ಟಲ್ ಬ್ಯಾಲೆಟ್ 5 ಕೊಯಂಬತ್ತೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಅಣ್ಣಾಮಲೈಗೆ ಹಿನ್ನಡೆ. ಉತ್ತರ ಪ್ರದೇಶದಲ್ಲಿ 44 ಕ್ಷೇತ್ರಗಳಲ್ಲಿ ಎನ್ಡಿಎ ಮುನ್ನಡೆ ಇದ್ರೆ ಸುಮಾರು 20 ಕ್ಷೇತ್ರಗಳಲ್ಲಿ ಐಎನ್ಡಿಎ ಒಕ್ಕೂಟ ಮುನ್ನಡೆಯಲ್ಲಿದೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಚಿತ್ರದುರ್ಗದಲ್ಲಿ ಗೋವಿಂದ್ ಕಾರಜೋಳ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಇಂಡಿಯಾ ಮೈತ್ರಿಕೂಟ 20ಕ್ಕೂ ಹೆಚ್ಚು ಲೀಡ್ಗಳನ್ನು ಕಾಯ್ದುಕೊಂಡಿದೆ. ಸಮಾಜವಾದಿ ಪಾರ್ಟಿ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟ. ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಗಾಯತ್ರಿ ಸಿದ್ದೇಶ್ವರ್. ದಾವಣಗೆರೆಯ ಫೈಟ್ ಕೊನೆಯ ಹಂತದವರೆಗೂ ಕೂಡ ಇಂಟ್ರೆಸ್ಟಿಂಗ್ ಆಗಿರಲಿದೆ. ಬೆಂಗಳೂರು ಗ್ರಾಮಾಂತರ ಇನ್ನೊಂದು ಬಹಳ ಕುತೂಹಲದ ಕ್ಷೇತ್ರ. ಡಾಕ್ಟರ್ ಮಂಜುನಾಥ್ ಆರಂಭಿಕ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಹಿನ್ನಡೆ ಇದ್ರು, ಈಗ ಮುನ್ನಡೆಗೆ ಬಂದಿದ್ದಾರೆ. ಹರಿಯಾಣದ ಗುರ್ಗಾಂವ್ನಲ್ಲಿ ರಾಜ್ ಬಬ್ಬರ್ ಮುನ್ನಡೆ. ಚಂಡೀಗಢ ಮನೀಶ್ ತಿವಾರಿ ಹಿನ್ನಡೆ ಎದುರಿಸ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಪಿಸಿ ಗದ್ದಿಗೌಡರ್ ಮುನ್ನಡೆ. ಸಂಯುಕ್ತ ಪಾಟೀಲ್ ಹಿನ್ನಡೆ. ಬೀದರ್ನಲ್ಲಿ ಭಗವಂತ್ ಖೂಬಾ ಬಿಜೆಪಿಯ ಒಳ ಜಗಳ ಜಾಸ್ತಿ ಇದ್ದ ಕ್ಷೇತ್ರ. ಅಲ್ಲಿ ಭಗವಂತ್ ಖೂಬಾ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಸತತ 3ನೇ ಬಾರಿಯ ಚುನಾವಣೆ ಭಗವಂತ್ ಖೂಬಾ ಅವರದು. ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗ್ ನಲ್ಲಿ ಬಿಜೆಪಿ 255, ಐಎನ್ಡಿಎ ಮೈತ್ರಿಕೂಟ 134. ಮಧ್ಯಪ್ರದೇಶದ 20 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಆರಂಭಿಕ ಮುನ್ನಡೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಕೋಟಾದಿಂದ ಮುನ್ನಡೆಯಲ್ಲಿದ್ದರೆ ಗುಜರಾತ್ನ ಪೋರ್ಬಂದರ್ದಿಂದ ನರೇಂದ್ರ ಮೋದಿ ಅವರ ಪರಮಾಪ್ತ ಸಚಿವ ಮನ್ಸುಖ್ ಮಾಂಡವ್ಯ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಬರ್ತಾ ಇರುವ ಅಪ್ಡೇಟ್ಗಳನ್ನ ನೋಡ್ತಾ ಇದ್ರೆ ಅನೇಕ ಕಡೆ ಇವಿಎಂ ಕೌಂಟಿಂಗ್ ಶುರುವಾಗಿದೆ. ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರಿಗೆ 3,000 ಮತಗಳ ಮುನ್ನಡೆ ಅಂತ ಬಂತು. ಅದು ಡೆಫಿನೆಟ್ಲಿ ಇವಿಎಂ ವೋಟ್. ಅಂಚೆ ಮತ ಎಣಿಕೆ ಮುಗಿದು ಇವಿಎಂ ಕೌಂಟಿಂಗ್ ಶುರುವಾಗಿದೆ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಮುನ್ನಡೆ ಕಾಯ್ದುಕೊಂಡಿದ್ರೆ ಮೃಣಾಲ್ ಹೆಬ್ಬಾಳ್ಕರ್ ಆರಂಭಿಕ ಟ್ರೆಂಡ್ನಲ್ಲಿ ಹಿನ್ನಡೆ. ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ ಕುಮಾರ್ ಹಿನ್ನಡೆ. ಬಿವೈ ರಾಘವೇಂದ್ರ ಮುನ್ನಡೆ. ಸುಲ್ತಾನ್ಪುರದಲ್ಲಿ ಮನೇಕಾ ಗಾಂಧಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ತುಮಕೂರಿನಲ್ಲಿ ವಿ ಸೋಮಣ್ಣ. ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ.
ದಾವಣಗೆರೆಯಲ್ಲಿ ಮಾತ್ರ ಪ್ರಭಾ ಮಲ್ಲಿಕಾರ್ಜುನ್ ಮುನ್ನಡೆ, ಗಾಯತ್ರಿ ಸಿದ್ದೇಶ್ವರ್ ಹಿನ್ನಡೆ. ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರದಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ತಿರುವನಂತಪುರಂದಲ್ಲಿ ರಾಜೀವ್ ಚಂದ್ರಶೇಖರ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಅಲ್ವಾರ್ ರಾಜಸ್ಥಾನದ ಕ್ಷೇತ್ರ, ದಿಲ್ಲಿಗೆ ಹತ್ತಿಕೊಂಡಿರುವ ಕ್ಷೇತ್ರ. ಭೂಪೇಂದ್ರ ಯಾದವ್ ಕೇಂದ್ರ ಮಂತ್ರಿ ಮುನ್ನಡೆ ಕಾಯ್ದುಕೊಂಡಿದ್ರೆ, ವಿದಿಶಾ ಮಧ್ಯಪ್ರದೇಶದಿಂದ ಶಿವರಾಜ್ ಸಿಂಗ್ ಚೌಹಾಣ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಡಿಕೆ ಸುರೇಶ್ ಮುನ್ನಡೆಗೆ ಬಂದರು. ಡಿಕೆ ಸುರೇಶ್ ಮುನ್ನಡೆಗೆ ಬಂದರು. ಕರ್ನಾಟಕದಲ್ಲಿ ಕೆಲವು ಕ್ಷೇತ್ರಗಳಿದಾವೆ, ಕೊನೆಯ ತನಕ ಹಾವು ಏಣಿ ಆಟ ನಡೆಯುತ್ತೆ. ಇಲ್ಲಿಯವರೆಗಿನ ಶಾಕಿಂಗ್ ನ್ಯೂಸ್ ಗಮನಿಸಿದ್ರೆ ಅದು ಹರಿಯಾಣದ ಕರ್ನಾಲ್ನಿಂದ ಬರ್ತಾ ಇದೆ. ಮನೋಹರ್ ಲಾಲ್ ಖಟ್ಟರ್ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ಮನೋಹರ್ ಲಾಲ್ ಖಟ್ಟರ್ 10 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿದ್ರು. ಕರ್ನಾಲ್ ಲೋಕಸಭಾ ಕ್ಷೇತ್ರದಿಂದ ಹಿನ್ನಡೆ. ದಿಗ್ವಿಜಯ್ ಸಿಂಗ್ ಮಧ್ಯಪ್ರದೇಶದಲ್ಲಿ ಹಿನ್ನಡೆ ಎದುರಿಸ್ತಾ ಇದ್ದಾರೆ. ಉತ್ತರ ಪ್ರದೇಶದ 20ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ INDIA ಮೈತ್ರಿಕೂಟ ಮುನ್ನಡೆಯಲ್ಲಿದೆ. ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಈಗ ಮುನ್ನಡೆಗೆ ಬಂದಿದ್ದಾರೆ. ಬಾಲರಾಜ್ ಪೋಸ್ಟಲ್ ಬ್ಯಾಲೆಟ್ ನಲ್ಲಿ ಮುನ್ನಡೆಯಲ್ಲಿದ್ರು. ಸುನಿಲ್ ಬೋಸ್, ಸಚಿವ HC ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ ಮುನ್ನಡೆಯಲ್ಲಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ಮುನ್ನಡೆಗೆ ಬಂದಿದ್ದಾರೆ. ಆರಂಭಿಕ ಟ್ರೆಂಡ್ ನಲ್ಲಿ ಡಾಕ್ಟರ್ ಮಂಜುನಾಥ್ ಮುನ್ನಡೆಯಲ್ಲಿದ್ರು. ಈಗ DK ಸುರೇಶ್ ಮುನ್ನಡೆಗೆ ಬಂದಿದ್ದಾರೆ. ಉತ್ತರ ಕನ್ನಡ ಕಾಗೇರಿ ವಿಶ್ವೇಶ್ವರ ಹೆಗಡೆ, ಕೊಪ್ಪಳದಲ್ಲಿ ಡಾಕ್ಟರ್ ಬಸವರಾಜ್ ಮುನ್ನಡೆ. ತಮಿಳುನಾಡಿನ ಶಿವಗಂಗಾ ಕ್ಷೇತ್ರದಲ್ಲಿ ಚಿದಂಬರಂ ಪುತ್ರ ಕಾರ್ತಿ ಚಿದಂಬರಂ ಮುನ್ನಡೆಯಲ್ಲಿದ್ದಾರೆ. ಕಳೆದ ಬಾರಿ ಕೂಡ ಗೆದ್ದಿದ್ರು. ಬಿಹಾರದಲ್ಲಿ 20ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ NDA ಮುನ್ನಡೆಯಲ್ಲಿದೆ. ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ದಾವಣಗೆರೆ, ಚಿಕ್ಕೋಡಿ ಈ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಗೆ ಬಂದಿದೆ. ಸುನೀಲ್ ಬೋಸ್, HC ಮಹದೇವಪ್ಪ ಪುತ್ರ ಚಾಮರಾಜನಗರದಲ್ಲಿ ಮುನ್ನಡೆ. ಬಿಹಾರ, ಒರಿಸ್ಸಾ, ಪಶ್ಚಿಮ ಬಂಗಾಳದ ರಿಸಲ್ಟ್ಗಳನ್ನು ಕ್ಲೋಸ್ಲಿ ಮಾನಿಟರ್ ಮಾಡಿ. ಅಂತಿಮ ಫಲಿತಾಂಶದ ಮೇಲೆ ತುಂಬಾ ಪ್ರಭಾವ ಬೀರುವ ರಾಜ್ಯಗಳು. ಕರ್ನಾಟಕದಲ್ಲಿ ಟ್ಯಾಲಿ ಬದಲಾಗ್ತಾ ಇದೆ. 17 ಬಿಜೆಪಿ, 5 ಕಾಂಗ್ರೆಸ್ ಮುನ್ನಡೆ. 17 ಕ್ಷೇತ್ರ ಬಿಜೆಪಿ ಮುನ್ನಡೆ, 5ರಲ್ಲಿ ಕಾಂಗ್ರೆಸ್ ಮುನ್ನಡೆ. JDS 3 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಪಾಡಿಕೊಂಡಿದೆ. ಚಿತ್ರದುರ್ಗದಲ್ಲಿ BN ಚಂದ್ರಪ್ಪ ಮುನ್ನಡೆಗೆ ಬಂದಿದ್ದಾರೆ. ಗೋವಿಂದ್ ಕಾರಜೋಳ್ ಇನಿಷಿಯಲ್ ಟ್ರೆಂಡ್ ನಲ್ಲಿ ಮುಂದಿದ್ರು. ಈಗ ಚಂದ್ರಪ್ಪ ಮುನ್ನಡೆಯಲ್ಲಿದ್ದಾರೆ. ಕ್ವಿಕ್ಲಿ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ವೆರಿ ಡಿಫರೆಂಟ್ ಡೇ ಇನ್ ಯುವರ್ ಲೈಫ್. ನಿಮ್ಮ ವೈದ್ಯಕೀಯ ಬದುಕಿನ ಮೊದಲನೆಯ ಓಪನ್ ಹಾರ್ಟ್ ಸರ್ಜರಿ ಮಾಡೋದಕ್ಕೆ ಹೋಗುವಾಗಲೂ ಹಿಂಗೆ ಇತ್ತೇನೋ ಫೀಲಿಂಗು? ಹೌದು, ನಿಜ 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 ನಿಜ. ಏನ್ ಅನಿಸ್ತಾ ಇದೆ ಸರ್ ರಿಸಲ್ಟ್? ಎಷ್ಟು ಕಾನ್ಫಿಡೆನ್ಸ್ ಇದೆ ನಿಮ್ಗೆ? ಇಲ್ಲ, ನನಗೆ ಡೆಫಿನೆಟ್ ಕಾನ್ಫಿಡೆನ್ಸ್ ಇದೆ. ಯಾಕೆಂದ್ರೆ ಇದು ಬಹಳ ದೊಡ್ಡ ಕ್ಷೇತ್ರ. ಸೊ ಈಗ ಏನಾಗಿದೆ, ಇದು ಆರಂಭಿಕವಾಗಿ ಸ್ವಲ್ಪ ಹಾವು ಹೇಣಿ ಆಟ ಆ ತರ ಇದೆ. ಬಟ್ ಡೆಫಿನೆಟ್ ಆಗಿ ನಮ್ಗೆ ಆತ್ಮವಿಶ್ವಾಸ ಇದೆ, ನಾನು ಗೆಲುವನ್ನ ಸಾಧಿಸ್ತೀನಿ ಅನ್ನುವ ಒಂದು. ಯಾಕೆಂದ್ರೆ ಇದು ಸುಮಾರು 19,000 ವೋಟ್ಸ್ ಪೋಲ್ ಆಗಿರೋದು, ಸುಮಾರು 68% ಪೋಲ್ ಆಗಿದೆ. ಸೊ ಹೀಗಾಗಿ ನನಗೆ ಖಂಡಿತ ವಿಶ್ವಾಸ ಇದೆ. ಯಾಕೆಂದ್ರೆ ನಾವು ಅಲ್ಲಿ ಗ್ರೌಂಡ್ ರಿಪೋರ್ಟ್ ತೆಗೆದುಕೊಂಡಂತ ಸಂದರ್ಭದಲ್ಲಿ, ನಾವು ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಜನರು ಸ್ಪಂದಿಸಿದ ರೀತಿಯನ್ನು ನೋಡಿದ್ರೆ ಗೆಲುವಿನ ವಿಶ್ವಾಸ ಅಂತೂ ಇದೆ.
ನಿಮಗೆ ಅಂದ್ರೆ ಈ ಎಕ್ಸ್ಪರ್ಟ್ಗಳು ಬಂದು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ, ಆ ವಿಧಾನಸಭೆಯಲ್ಲಿ ಅಷ್ಟು % ಓಟ್ ಆಗಿದೆ, ಹೆಣ್ಮಕ್ಳು ಅಷ್ಟು ಹಾಕಿದ್ದಾರೆ, ಗಂಡ್ಮಕ್ಳು ಇಟ್ಟು ಹಾಕಿದ್ದಾರೆ. ಅದೇನು ಡೀಟೇಲ್ ಆಗಿ ತಲೆ ಕೆಡಿಸ್ಕೊಂಡ್ರ ಸರ್? ಅಂದ್ರೆ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಇನ್ ಡೀಟೇಲ್ ಅಂತ? ಇಲ್ಲ, ಅಲ್ಲ ಆಯ್ತು, ಅದೆಲ್ಲ ಹೇಳ್ತಾ ಇದ್ದಾರೆ, ಈ ಕ್ಷೇತ್ರದಲ್ಲಿ ಇಷ್ಟು, ಈ ಕ್ಷೇತ್ರದಲ್ಲಿ ಇಷ್ಟು, ಈ ಕ್ಷೇತ್ರದಲ್ಲಿ ಇಷ್ಟು ಬರ್ಬೋದು. ಸೊ ಈ ರೀತಿ ಒಂದು ಲೆಕ್ಕಾಚಾರ ಮಾಡ್ಕೊಂಡಿದೀವಿ. ಅವರು ಜನ ಕೂಡ ಹಾಗೆ ಬಂದು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಇದರಲ್ಲಿ. ಅದರಲ್ಲಿ ಬಹುದೊಡ್ಡ ಕ್ಷೇತ್ರ ಅಂದ್ರೆ ಇದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ, ನಂತರ RR ನಗರ ಕ್ಷೇತ್ರ. ಸೊ ಅದಕ್ಕೆ ಅಂಟುಕೊಂಡಂಗೆ ಇನ್ನು 5 ಗ್ರಾಮೀಣ ಕ್ಷೇತ್ರಗಳು ಬರುತ್ತೆ. ಸೊ ಒಂದೊಂದು ಕ್ಷೇತ್ರದಲ್ಲೂ ಒಂದೊಂದು ತರ ಇದೆ. ಅತ್ಯಂತ ಪ್ರಬಲ ಎದುರಾಳಿ ನಿಮ್ಮ ಎದುರಿಗಿದ್ದಾರೆ. ನಾವು ಎಷ್ಟು ಮತವನ್ನು ಪಡ್ಕೊಳ್ತೇವೆ, ಕ್ಷೇತ್ರಗಳಲ್ಲಿ ಸ್ವಲ್ಪ ಹೌದಾ? ಸರಿ, ಇದು ಟಫ್ ಕಂಟೆಸ್ಟೇ, ಬಟ್ ಡೆಫಿನೆಟ್ ಆಗಿ ಓವರ್ ಆಲ್ ಪರ್ಫಾರ್ಮೆನ್ಸ್ ನಮ್ಮ ಪರವಾಗಿರುತ್ತೆ. ಎಸ್, ಆಲ್ ದ ಬೆಸ್ಟ್ ಸರ್. ರಿಸಲ್ಟ್ ಬಂದ್ಮೇಲೆ ಒಂದ್ಸಲ ಮಾತಾಡ್ತೀವಿ ತಮ್ಮನ್ನ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಡಾಕ್ಟರ್ ಮಂಜುನಾಥ್, ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ. ಉತ್ತರ ಕನ್ನಡದಲ್ಲಿ ಕಾಗೇರಿ ವಿಶ್ವೇಶ್ವರ ಹೆಗಡೆ, ಬೆಂಗಳೂರು ಸೆಂಟ್ರಲ್ ನಲ್ಲಿ PC ಮೋಹನ್, ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಹೈದರಾಬಾದ್ ನಲ್ಲಿ OYC ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಬಿಜೆಪಿಯ ಮಾಧವಿ ಲತಾ ವಿರುದ್ಧ. ಮಾಧವಿ ಲತಾ ತುಂಬಾ ಸುದ್ದಿ ಮಾಡಿದ್ರು. ಎಸ್, ಆದ್ರೆ ಗೆಲುವು ಸೋಲು ಆಮೇಲೆ ವಯನಾಡು ರಾಹುಲ್ ಗಾಂಧಿ ಮುನ್ನಡೆ. ಕಳೆದ ಬಾರಿ ಕೂಡ ಗೆದ್ದಿದ್ರು, ಈ ಬಾರಿ ಕೂಡ ಸ್ಪರ್ಧಿಸಿದ್ರು. ರಾಹುಲ್ ಗಾಂಧಿ ಕೇರಳದ ವಯನಾಡ್ನಿಂದ ಮುನ್ನಡೆಯಲ್ಲಿದ್ದಾರೆ. ಅಸಾವುದ್ದೀನ್ OYC ಓಲ್ಡ್ ಹೈದರಾಬಾದ್ ದಿಂದ ಮುನ್ನಡೆಯಲ್ಲಿದ್ರೆ, ಈಗ ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಮುನ್ನಡೆ ಕಾಯ್ದುಕೊಳ್ತಾ ಇದ್ದಾರೆ. ಪ್ರಿಯಾಂಕಾ ಜಾರಕಿಹೊಳಿ ಮುನ್ನಡೆಯಲ್ಲಿದ್ರು, ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಮುನ್ನಡೆಗೆ ಬಂದಿದ್ದಾರೆ. ಅದು ಕೂಡ ಒಂದು ಹಾವು ಏಣಿ ಆಟದ ಕ್ಷೇತ್ರ. ಕೊನೆಯವರೆಗೂ ಕೂಡ ಚಿಕ್ಕೋಡಿ, ಬೆಳಗಾವಿ, ದಾವಣಗೆರೆ, ಚಿತ್ರದುರ್ಗ ಈ ಕ್ಷೇತ್ರಗಳನ್ನು ಗಮನಿಸಬೇಕಾಗತ್ತೆ. ಹೈದರಾಬಾದ್ನಲ್ಲಿ ಬಿಜೆಪಿಯ ಮಾಧವಿ ಲತಾ ಹಿನ್ನಡೆ. ಆರಂಭಿಕ ಮುನ್ನಡೆ ಹಿನ್ನಡೆಗಳ ಲೆಕ್ಕಾಚಾರದಲ್ಲಿ NDA 272ರ ಲೈನ್ ಕ್ರಾಸ್ ಮಾಡಿದೆ. ಆರಂಭಿಕ ಮುನ್ನಡೆ ಹಿನ್ನಡೆಗಳ ಲೆಕ್ಕಾಚಾರದಲ್ಲಿ INDIA 161. 10 ಗಂಟೆವರೆಗೆ ಕಾಯ್ಬೇಕಾಗತ್ತೆ. ಎಸ್, ಯಾಕಂದ್ರೆ ದೇ ಆರ್ ಆಲ್ ವೆರಿ ಇನಿಷಿಯಲ್ ಟ್ರೆಂಡ್ಸ್. ಇದನ್ನ ಇಷ್ಟು ಸಲ ಯಾಕೆ ಆರಂಭಿಕ ಮುನ್ನಡೆ ಅಂತ ಹೇಳ್ತಾ ಇದೀವಿ ಅಂದ್ರೆ ಆಂಟಿಸಿಪೇಟರಿ ಬೇಲ್ ತಗೊಂಡಂಗೆ ನಾವಿದೆ. ಯಾಕಂದ್ರೆ ಒಂದು 7 ರಿಂದ 8 ಸುತ್ತು ಆದ ಮೇಲೆ ವಿ ಕ್ಯಾನ್ ಕಮ್ ಟು ಸಮ್ ಕನ್ಕ್ಲೂಷನ್. ಈ ನಂಬರ್ಸ್ಗಳು ಕನ್ಸಿಸ್ಟೆಂಟ್ಲಿ ಮುಂದುವರಿತಾವ ಇಲ್ವಾ ಅಂತಕ್ಕಂಥದ್ದು. ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ K ಸುಧಾಕರ್ ಮುನ್ನಡೆ. ಪೀಠಾಪುರಂ, ಆಂಧ್ರದ ಪೀಠಾಪುರಂದಿಂದ ಪವನ್ ಕಲ್ಯಾಣ್ ಮುನ್ನಡೆ. ಪಶ್ಚಿಮ ಬಂಗಾಳ, ಇನ್ನೊಂದು ಬಹಳ ಮಹತ್ವಪೂರ್ಣ ರಾಜ್ಯ ಜಮ್ಮು ಕಾಶ್ಮೀರ, ಉಮರ್ ಅಬ್ದುಲ್ಲಾ ಮತ್ತು ಮೆಹಬೂಬಾ ಮುಫ್ತಿ ಇಬ್ರು ಹಿನ್ನಡೆ ಎದುರಿಸ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 19, TMC 13 ಕ್ಷೇತ್ರಗಳಲ್ಲಿ ಮುನ್ನಡೆ. ಕಳೆದ ಬಾರಿ 22 TMC, ಬಿಜೆಪಿ 18 ಇತ್ತು. ಈ ಬಾರಿ ಎಕ್ಸಿಟ್ ಪೋಲ್ಸ್ಗಳು ಬಿಜೆಪಿ ಜಾಸ್ತಿ ಆಗ್ತವೆ ಅಂತಿದ್ದಾರೆ. ಉತ್ತರ ಪ್ರದೇಶ 80ರಲ್ಲಿ 54 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ. ಚಾಮರಾಜನಗರದಿಂದ ಸುನಿಲ್ ಬೋಸ್, HC ಮಹದೇವಪ್ಪ ಪುತ್ರ ಮುನ್ನಡೆ. PC ಮೋಹನ್ ಬೆಂಗಳೂರು ಸೆಂಟ್ರಲ್ ದಿಂದ ಮುನ್ನಡೆ. ಮನ್ಸೂರ್ ಅಲಿ ಖಾನ್, ರೆಹಮಾನ್ ಖಾನ್ ಪುತ್ರ ಹಿನ್ನಡೆ. ಜಗದೀಶ್ ಶೆಟ್ಟರ್ ಮುನ್ನಡೆ. ಹುಬ್ಳಿಯಿಂದ ಬೆಳಗಾವಿಗೆ ಹೋಗಿ ಜಗದೀಶ್ ಶೆಟ್ಟರ್ ಸ್ಪರ್ಧಿಸಿದ್ರು. ಬಳ್ಳಾರಿಯಲ್ಲಿ ಶ್ರೀರಾಮುಲು ಮುನ್ನಡೆಗೆ ಬಂದಿದ್ದಾರೆ. ತುಕಾರಾಂ ಹಿನ್ನಡೆ. ದಕ್ಷಿಣ ಕನ್ನಡ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ನಳಿನ್ ಕುಮಾರ್ ಕಟೀಲ್ ರನ್ನ ಬದಲಿಸಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿಗೆ ಕೊಡಲಾಗಿತ್ತು, ಮುನ್ನಡೆಯಲ್ಲಿದ್ದಾರೆ. ಬೀದರ್ ಭಗವಂತ್ ಖೂಬಾ ಮುನ್ನಡೆ. ಮಂಡ್ಯ
ಜೆಡಿಎಸ್ನ ಕುಮಾರಸ್ವಾಮಿ ಮುನ್ನಡೆ, ಶಿವಮೊಗ್ಗದಿಂದ BY ರಾಘವೇಂದ್ರ ಮುನ್ನಡೆ. ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ 18,000 ಮತಗಳ ಅಂತರದಿಂದ ಮುನ್ನಡೆಯಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕರ್ನಾಟಕದ ರಾಜಕಾರಣದ ಒಂದು ಮಹತ್ವಪೂರ್ಣ ಕ್ಷೇತ್ರ, ಕುತೂಹಲದ ಕ್ಷೇತ್ರ. ಡಾಕ್ಟರ್ ಮಂಜುನಾಥ್ DK ಸುರೇಶ್ಗಿಂತ 18,000 ಮತಗಳ ಅಂತರದಿಂದ ಮುನ್ನಡೆಯಲಿದ್ದಾರೆ. ಬಹಳ ದೊಡ್ಡ ಕ್ಷೇತ್ರ ಇದು. ರಾಜರಾಜೇಶ್ವರಿ ನಗರದಿಂದ ಹಿಡಿದು ರಾಮನಗರ ಜಿಲ್ಲೆ, ಕುಣಿಗಲ್, ಬೆಂಗಳೂರು ದಕ್ಷಿಣ, ಆನೇಕಲ್, ರಾಮನಗರ, ಕನಕಪುರ, ಚನ್ನಪಟ್ಟಣ, ಮಾಗಡಿ, ಈ ದೊಡ್ಡ ಕ್ಷೇತ್ರ ಇದು. 18,000 ಮತಗಳ ಅಂತರದಿಂದ ಡಾಕ್ಟರ್ ಮಂಜುನಾಥ್ ಮುನ್ನಡೆ ಕಾಯ್ದುಕೊಳ್ತಾ ಇದ್ದಾರೆ. ಕೊಪ್ಪಳದಲ್ಲಿ ಡಾಕ್ಟರ್ ಬಸವರಾಜ್, ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಮುನ್ನಡೆ. ವಾರಣಾಸಿಯಲ್ಲಿ ನಿರೀಕ್ಷೆಯಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುನ್ನಡೆಯಲ್ಲಿದ್ದಾರೆ. ತೆಲಂಗಾಣದ 8 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ. ಕಳೆದ ಬಾರಿ 4 ಇತ್ತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಬಿಆರ್ಎಸ್ ಕೊಲಾಪ್ಸ್ ಆಗಿ ಬಿಜೆಪಿ ಜಾಸ್ತಿ ಸೀಟ್ ಗಳಿಸುತ್ತೆ ಅನ್ನೋದನ್ನ ಹಾಸನದಿಂದ ಪ್ರಜ್ವಲ್ ರೇವಣ್ಣ ಮುನ್ನಡೆ. ಹಾಸನದಲ್ಲಿ ಪೆನ್ ಡ್ರೈವ್ ಇಫೆಕ್ಟ್ ಎಷ್ಟು ಅಂತಕ್ಕಂಥದ್ದನ್ನ ಪಾಲಿಟಿಕಲಿ ಅಳಿಬೇಕಾದ್ರೆ ಅಲ್ಲಿನ ರಿಸಲ್ಟ್ ಬರಬೇಕು. ಹಾಸನದಿಂದ ಇನಿಷಿಯಲ್ ಟ್ರೆಂಡ್ಸ್ ನಲ್ಲಿ ಪ್ರಜ್ವಲ್ ರೇವಣ್ಣ ಮುನ್ನಡೆ. ತೆಲಂಗಾಣದ 8 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ. ಹಾಸನದಲ್ಲಿ ಈಗ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್, ಪುಟ್ಟಸ್ವಾಮಿಗೌಡರ ಮೊಮ್ಮಗ ಮುನ್ನಡೆಯಲ್ಲಿದ್ದಾರೆ. ಹಾಸನದಲ್ಲಿ ಶ್ರೇಯಸ್ ಮುನ್ನಡೆ, ಪ್ರಜ್ವಲ್ಗೆ ಹಿನ್ನಡೆ. ಒಂದ್ ರೀತಿ ಹಾಸನ ಕೂಡ ಹಾವು ಏಣಿ ರೀತಿ ಇರುತ್ತೆ. ಕಾಂಗ್ರೆಸ್ ಒಂದು ಚಾಲೆಂಜ್ ಮಾಡ್ತಾ ಇದೆ ಜೆಡಿಎಸ್ ಅನ್ನ. ತೆಲಂಗಾಣದ 8 ಕ್ಷೇತ್ರಗಳಲ್ಲಿ ಬಿಜೆಪಿ, ಕಲಬುರಗಿಯಲ್ಲಿ ಕಾಂಗ್ರೆಸ್ನ ರಾಧಾಕೃಷ್ಣಗೆ ಮುನ್ನಡೆ. ಕಲಬುರಗಿಯಲ್ಲಿ ಕಾಂಗ್ರೆಸ್ನ ರಾಧಾಕೃಷ್ಣ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಮುನ್ನಡೆಯಲ್ಲಿದ್ದಾರೆ ಉಮೇಶ್ ಜಾಧವ್ ವಿರುದ್ಧ. ತೆಲಂಗಾಣದಲ್ಲಿ 5 ಕಾಂಗ್ರೆಸ್, 1 ಬಿಆರ್ಎಸ್, 8 ಬಿಜೆಪಿ ಮುನ್ನಡೆ. ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಮುನ್ನಡೆ. ಕಲಬುರಗಿಯಲ್ಲಿ ಕಾಂಗ್ರೆಸ್ನ ರಾಧಾಕೃಷ್ಣ ಮುನ್ನಡೆ. ಬೀದರ್ನಲ್ಲಿ ಭಗವಂತ್ ಖೂಬಾ ಮುನ್ನಡೆ. ಕಲಬುರಗಿಯಲ್ಲಿ ಕಾಂಗ್ರೆಸ್ನ ರಾಧಾಕೃಷ್ಣ ಮುನ್ನಡೆ. ಹಾಸನದಲ್ಲಿ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ಗೆ ಮುನ್ನಡೆ. ಹೊಳೆನರಸೀಪುರದಲ್ಲಿ ರೇವಣ್ಣ ವಿರುದ್ಧ ಕೇವಲ 2,000 ಮತಗಳ ಅಂತರದಿಂದ ವಿಧಾನಸಭೆಯಲ್ಲಿ ಸೋತಿದ್ರು. ಇನಿಷಿಯಲ್ ಟ್ರೆಂಡ್ಸ್ ಪ್ರಕಾರ ಕೌಂಟಿಂಗ್ ಶುರುವಾಗಿ 46 ನಿಮಿಷಗಳ ನಂತರ ಇವಿಎಂ ಕೌಂಟಿಂಗ್ ಶುರುವಾಗಿ ಉತ್ತರ ಪ್ರದೇಶದ ಮೈನ್ಪುರಿಯಲ್ಲಿ ಅಖಿಲೇಶ್ ಯಾದವ್ಗೆ ಹಿನ್ನಡೆ. ಮೈನ್ಪುರಿ ಮುಲಾಯಂ ಸಿಂಗ್ ಯಾದವ್ ಕುಟುಂಬದ ಭದ್ರಕೋಟೆ, ಅಲ್ಲಿ ಅಖಿಲೇಶ್ ಯಾದವ್ ಹಿನ್ನಡೆ ಎದುರಿಸ್ತಾ ಇದ್ದಾರೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣಗೆ ಹಿನ್ನಡೆ. ಕಲಬುರಗಿಯಲ್ಲಿ ಕಾಂಗ್ರೆಸ್ನ ರಾಧಾಕೃಷ್ಣಗೆ ಮುನ್ನಡೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಮುನ್ನಡೆ. ಕಾಗೇರಿ ವಿಶ್ವೇಶ್ವರ ಹೆಗಡೆ ಉತ್ತರ ಕನ್ನಡದಿಂದ, ಕುಮಾರಸ್ವಾಮಿ ಮಂಡ್ಯದಲ್ಲಿ ಮುನ್ನಡೆಯನ್ನ ಸತತವಾಗಿ ಕಾಯ್ದುಕೊಂಡಿದ್ದಾರೆ. ಮಂಡ್ಯದಲ್ಲಿ ಕುಮಾರಸ್ವಾಮಿಗೆ 8,000 ಮತಗಳ ಮುನ್ನಡೆ. ಸ್ಟಾರ್ ಚಂದ್ರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ರು. ನಿಧಾನವಾಗಿ ಕೌಂಟಿಂಗ್ ಪಿಕಪ್ ತೆಗೆದುಕೊಳ್ತಾ ಇದೆ. ಕೋಲಾರದಲ್ಲಿ ಜೆಡಿಎಸ್ನ ಮಲ್ಲೇಶ್ ಬಾಬು ಮುನ್ನಡೆ. ಕುಮಾರಸ್ವಾಮಿ 8,000 ಮತಗಳ ಮುನ್ನಡೆ. ಮಂಡ್ಯದಲ್ಲಿ ಕುಮಾರಸ್ವಾಮಿಗೆ 16,000 ಮತಗಳ ಮುನ್ನಡೆ. ಕುಮಾರಸ್ವಾಮಿ 16,000 ಮತಗಳಿಂದ ಮುನ್ನಡೆಯಲ್ಲಿದ್ರೆ ಡಾಕ್ಟರ್ ಮಂಜುನಾಥ್ 18,000 ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ. ಸಾವಿರ ಮತಗಳ ಮುನ್ನಡೆ. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯ ಸುಧಾಕರ್ಗೆ
4,000 ಮತಗಳ ಮುನ್ನಡೆ. ಮತ ಎಣಿಕೆ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಇಲ್ಲಿಂದ ಮುಂದೆ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ ಮತ ಎಣಿಕೆ. ಅಬ್ ಆಯೇಗಾ ಮಜಾ. अब आएगा मजा. ಡಾಕ್ಟರ್ ಮಂಜುನಾಥ್ 26,000 ಮತಗಳಿಂದ ಮುನ್ನಡೆಯಲಿದ್ದಾರೆ. 18 ಇತ್ತು, 8,000 ಮತಗಳನ್ನ ಮುನ್ನಡೆಯನ್ನ ಹೆಚ್ಚಿಸಿಕೊಂಡಿದ್ದಾರೆ ಡಾಕ್ಟರ್ ಮಂಜುನಾಥ್. ಡಿಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರದಲ್ಲಿ 26,000 ಮತಗಳಿಂದ ಹಿನ್ನಡೆಯಲಿದ್ದಾರೆ. 26,000 ಮತಗಳ ಅಂತರ. ಮತ ಎಣಿಕೆ, ಇವಿಎಂನ ಮತ ಎಣಿಕೆ ಶುರುವಾಗಿ 49 ನಿಮಿಷಗಳ ನಂತರ ದೇಶದಾದ್ಯಂತದ ಟ್ರೆಂಡ್ ತೆಗೆದುಕೊಂಡ್ರೆ ಎನ್ಡಿಎ 310, ಕಾಂಗ್ರೆಸ್ 161, ಅದರ್ಸ್ 19. ಪ್ರಶಾಂತ್, ಬೇರೆ ಬೇರೆ ಸೋರ್ಸ್ ಗಳಿಂದ ಬರ್ತಾ ಇರುವ ರಿಸಲ್ಟ್ ಗಳನ್ನ ನೋಡ್ತಾ ಇದ್ದೀನಿ. INDIAಗೆ ಆರಂಭಿಕ ಸಮಾಧಾನಕರವಾಗಿದೆ. ಡೆಫಿನೆಟ್ಲಿ ಸಮಾಧಾನಕರವಾಗಿದೆ INDIA. ಬೆಳಗಾವಿಯಲ್ಲಿ ಬಿಜೆಪಿಯ ಜಗದೀಶ್ ಶೆಟ್ಟರ್ ಮುನ್ನಡೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ 26,000 ಮತಗಳಿಂದ ಮುಂದಿದ್ರೆ ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಪುತ್ರ ಮುನ್ನಡೆ. ರಾಯಚೂರಿನಲ್ಲಿ ಕುಮಾರ ನಾಯಕ್ ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿದ್ರು. ರಾಯಚೂರಿನಿಂದ ಹೋಗಿ ಕಾಂಗ್ರೆಸ್ ಟಿಕೆಟ್ ಪಡೆದು ನಿಂತಿದ್ರು. ಕುಮಾರ್ ನಾಯಕ್ ಮುನ್ನಡೆಯಲ್ಲಿದ್ದಾರೆ. ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಮುನ್ನಡೆ. ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರದಿಂದ ಮುನ್ನಡೆ. ರಾಯಚೂರಿನಲ್ಲಿ ಕಾಂಗ್ರೆಸ್ನ ಕುಮಾರ್ ನಾಯಕ್ ಮುನ್ನಡೆ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಮುನ್ನಡೆಯಲ್ಲಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ವರ್ಸಸ್ ಡಿಕೆ ಸುರೇಶ್ ಫೈಟ್ನಲ್ಲಿ ಡಾಕ್ಟರ್ ಮಂಜುನಾಥ್ ಮುನ್ನಡೆಯಲ್ಲಿದ್ದಾರೆ. ಮಂಗಳೂರಿನಲ್ಲಿ, ದಕ್ಷಿಣ ಕನ್ನಡದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ, ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಮುನ್ನಡೆ. ಕಲಬುರಗಿಯಲ್ಲಿ ಈಗ ಉಮೇಶ್ ಜಾಧವ್ ಮುನ್ನಡೆಗೆ ಬಂದಿದ್ದಾರೆ. ಉಮೇಶ್ ಜಾಧವ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಮುನ್ನಡೆಯಲ್ಲಿದ್ರು. ಈಗ ಉಮೇಶ್ ಜಾಧವ್ ಮುನ್ನಡೆಯಲ್ಲಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಚೌಟಾ 9,000 ಮತಗಳ ಅಂತರದಿಂದ ಮುನ್ನಡೆ. ಉಮೇಶ್ ಜಾಧವ್ ಮುನ್ನಡೆಯಲ್ಲಿದ್ದಾರೆ. ರಾಯಚೂರಿನಲ್ಲಿ ಕುಮಾರ್ ನಾಯಕ್, ಮಧ್ಯಪ್ರದೇಶದ ಗುನಾದಲ್ಲಿ ಜ್ಯೋತಿರಾದಿತ್ಯ ಸಿಂಧಿಯಾ ಮುನ್ನಡೆಯಲ್ಲಿದ್ರೆ, ಪಶ್ಚಿಮ ಬಂಗಾಳದ ಕೃಷ್ಣನಗರದಿಂದ ಮಹುವಾ ಮೊಯ್ತ್ರಾ ಹಿನ್ನಡೆ. ವಯನಾಡ್ನಿಂದ ರಾಹುಲ್ ಗಾಂಧಿ ಮುನ್ನಡೆಯಲ್ಲಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆಯಲ್ಲಿ ಸತತ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಪೋಸ್ಟಲ್ ಬ್ಯಾಲೆಟ್ನಿಂದ ಕೂಡ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ 19, ಬಿಜೆಪಿ 17 ಕ್ಷೇತ್ರಗಳಲ್ಲಿ ಮುನ್ನಡೆ. ಆಂಧ್ರ ವಿಧಾನಸಭೆಯಲ್ಲಿ 50ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಎನ್ಡಿಎ ಮುನ್ನಡೆ. ಬಳ್ಳಾರಿಯಲ್ಲಿ ಶ್ರೀರಾಮುಲು, ಮಂಗಳೂರಿನಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಭಗವಂತ್ ಖೂಬಾ ಕೂಡ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಅತಿ ಹೆಚ್ಚು ಚರ್ಚಿತ ಕ್ಷೇತ್ರ ಬೀದರ್ ಬಿಜೆಪಿಯ ಒಳಜಗಳದ ಕಾರಣದಿಂದ. ಆದರೆ ಇಲ್ಲಿಯವರೆಗಿನ ಟ್ರೆಂಡ್ನಲ್ಲಿ ಭಗವಂತ್ ಖೂಬಾ, ಸಾಗರ್ ಖಂಡ್, ಈಗ ಬೀದರ್ನಲ್ಲಿ ಸಾಗರ್ ಖಂಡ್ರೆ ಮುನ್ನಡೆ. ಸಾಗರ್ ಖಂಡ್ರೆ ಮುನ್ನಡೆ, ಈಶ್ವರ್ ಖಂಡ್ರೆ ಪುತ್ರ. ಬೀದರ್ನಲ್ಲಿ ಟ್ರೆಂಡ್ ಚೇಂಜ್ ಆಯ್ತು ನೋಡಿ. ಭಗವಂತ್ ಖೂಬಾ ಹಿಂದೆ, ಸಾಗರ್ ಖಂಡ್ರೆ ಮುಂದೆ. ಉತ್ತರ ಕನ್ನಡದಲ್ಲಿ ಬಿಜೆಪಿಯ ಕಾಗೇರಿ ಹೆಗಡೆ 9,000 ಮತಗಳ ಮುನ್ನಡೆ. ಪಶ್ಚಿಮ ಬಂಗಾಳ ಇಂಟ್ರೆಸ್ಟಿಂಗ್, 19 ಟಿಎಂಸಿ, 17 ಬಿಜೆಪಿ ಟ್ರೆಂಡ್ನಲ್ಲಿ ಮುನ್ನಡೆ. ಡಾಕ್ಟರ್ ಮಂಜುನಾಥ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ. ಒಡಿಸ್ಸಾದ ಸಂಬಲ್ಪುರದಿಂದ ಧರ್ಮೇಂದ್ರ ಪ್ರಧಾನ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ.
ಬಹರಾಂಪುರದಿಂದ ಅಧೀರ್ ರಂಜನ್ ಚೌಧರಿ ಲೋಕಸಭೆಯಲ್ಲಿ ಕಾಂಗ್ರೆಸ್ನ ನಾಯಕರಾಗಿದ್ರು, ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಸುನೀಲ್ ಬೋಸ್ ಚಾಮರಾಜನಗರದಲ್ಲಿ ಎಚ್.ಸಿ. ಮಹದೇವಪ್ಪ ಪುತ್ರ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿಗೆ ಹಿನ್ನಡೆ, 4663 ಮತಗಳಿಂದ ಬಸವರಾಜ ಬೊಮ್ಮಾಯಿ ಹಿನ್ನಡೆಯಲ್ಲಿದ್ದಾರೆ. ಜಗದೀಶ್ ಶೆಟ್ಟರ್ ಮುನ್ನಡೆ ಬೆಳಗಾವಿಯಲ್ಲಿ. ಹಾವೇರಿಯಲ್ಲಿ ಆನಂದ ಸ್ವಾಮಿ ಗಡ್ಡದೇವರಮಠ್ ಮುನ್ನಡೆ 4663 ಮತಗಳಿಂದ. ಚಾಮರಾಜನಗರದಲ್ಲಿ ಸುನೀಲ್ ಬೋಸ್ 12,000 ಮತಗಳ ಅಂತರ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಆನಂದ್ ಸ್ವಾಮಿ ಗಡ್ಡದೇವರಮಠ್ ಮುನ್ನಡೆ. ಕರ್ನಾಟಕದ 28 ಕ್ಷೇತ್ರಗಳ ಪೈಕಿ 18ರಲ್ಲಿ ಬಿಜೆಪಿ, 7ರಲ್ಲಿ ಕಾಂಗ್ರೆಸ್, 2ರಲ್ಲಿ ಜೆಡಿಎಸ್ ಮುನ್ನಡೆಯಲ್ಲಿರೋದು. ಚಾಮರಾಜನಗರದಲ್ಲಿ ಕಾಂಗ್ರೆಸ್ನ ಸುನೀಲ್ ಬೋಸ್ ಮುನ್ನಡೆ. ಹನ್ನೆರಡು 1,000 ಮತಗಳ ಅಂತರದಿಂದ ಮುನ್ನಡೆ. ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಚಾಮರಾಜನಗರದಲ್ಲಿ ಸುನೀಲ್ ಬೋಸ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ 18,000 ಮತಗಳ ಮುನ್ನಡೆ. ಆನಂದ ಸ್ವಾಮಿ ಗಡ್ಡದೇವರಮಠ್. ಹಾವೇರಿಯಲ್ಲಿ ಬೊಮ್ಮಾಯಿ ವಿರುದ್ಧ ಒಂದು ಫ್ರೆಶ್ ಕ್ಯಾಂಡಿಡೇಟ್ ಅನ್ನ, ಹೊಸ ಕ್ಯಾಂಡಿಡೇಟ್ ಅನ್ನ ಕಾಂಗ್ರೆಸ್ ಕೊಟ್ಟಿತ್ತು. ಮತ ಎಣಿಕೆ ಶುರುವಾಗಿ 55 ನಿಮಿಷಗಳ ನಂತರ ಬೊಮ್ಮಾಯಿ ಹಿನ್ನಡೆಯಲ್ಲಿದ್ದಾರೆ. ಕೋಲಾರದಲ್ಲಿ ಮಲ್ಲೇಶ್ ಬಾಬು 12,000ಕ್ಕೂ ಹೆಚ್ಚು ಮತಗಳ ಮುನ್ನಡೆಯಲ್ಲಿದ್ದರೆ ಕುಮಾರಸ್ವಾಮಿ ಮಂಡ್ಯದಲ್ಲಿ 18,000 ಮತಗಳ ಮುನ್ನಡೆಯಲ್ಲಿದ್ದಾರೆ. ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವ ಮುನ್ನಡೆಯಲ್ಲಿದ್ದಾರೆ. ಆದರೆ ಇನ್ನೊಬ್ಬ ಸಚಿವ ಭಗವಂತ್ ಖೂಬಾ ಬೀದರ್ನಲ್ಲಿ ಹಿನ್ನಡೆಯಲ್ಲಿದ್ದಾರೆ. ಸಾಗರ್ ಖಂಡ್ರೆ ವಿರುದ್ಧ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ 552 ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ ವಿನೋದ ಸುಟ್ಟಿ ವಿರುದ್ಧ. ತುಮಕೂರಿನಲ್ಲಿ ಸೋಮಣ್ಣ ಬಹಳ ಆರಂಭಿಕ ಲೀಡ್. ಬೆಂಗಳೂರು ಸೆಂಟ್ರಲ್ ಪಿಸಿ ಮೋಹನ್ ಮುನ್ನಡೆ. ಮೈಸೂರಿನಲ್ಲಿ ಯದುವೀರ್ ಒಡೆಯರ್ ಮುನ್ನಡೆ. ತಮಿಳುನಾಡಿನ 35 ಕ್ಷೇತ್ರಗಳಲ್ಲಿ INDIA ಒಕ್ಕೂಟಕ್ಕೆ, 2 ಕ್ಷೇತ್ರಗಳಲ್ಲಿ ಮಾತ್ರ NDA ಮುನ್ನಡೆಯಲ್ಲಿದೆ. ಅಣ್ಣಾಮಲೈ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ ತಮಿಳುನಾಡು. ಅಣ್ಣಾಮಲೈ ಹಿನ್ನಡೆ. ಧಾರವಾಡದಿಂದ ಸುದ್ದಿ ಬರ್ತಾ ಇದೆ. ಬಿಜೆಪಿ ಪ್ರಹ್ಲಾದ್ ಜೋಶಿ 557 ಮತಗಳ ಮುನ್ನಡೆ. $5,236 ಮತಗಳ ಪ್ರಹ್ಲಾದ್ ಜೋಶಿ ಅವರಿಗಾದ್ರೆ ವಿನೋದ ಸೂಟಿಗೆ 4,679 ಮತಗಳು. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ 18,000 ಮತಗಳ ಮುನ್ನಡೆ. ಈ ಲೀಡ್ಗಳು, ಟ್ರೇಲ್ಗಳು ಯಾವಾಗ ಬೇಕಾದರೂ ಅದಲ ಬದಲಾಗಬಹುದು. ಯಾವ ಭಾಗದ ಮತ ಎಣಿಕೆ ಮೊದಲು ನಡೀತಾ ಇದೆ ಅನ್ನೋದರ ಮೇಲೆ, ಲೀಡ್ಗಳು, ಟ್ರೇಲ್ಗಳು ಅದಲ ಬದಲಾಗ್ತವೆ. ಕುಮಾರಸ್ವಾಮಿ ಅವರಿಗೆ 22,000 ಮತಗಳ ಮುನ್ನಡೆ. ಕರ್ನಾಟಕದ 28 ಕ್ಷೇತ್ರಗಳ ಪೈಕಿ 17ರಲ್ಲಿ ಬಿಜೆಪಿ ಮುನ್ನಡೆ, 7ರಲ್ಲಿ ಕಾಂಗ್ರೆಸ್, 8ರಲ್ಲಿ ಕಾಂಗ್ರೆಸ್, 2 ಜೆಡಿಎಸ್. ಗಾಂಧಿನಗರದಲ್ಲಿ ಅಮಿತ್ ಶಾ ಮುನ್ನಡೆ ನಿರೀಕ್ಷಿತ. ವಾರಣಾಸಿಯಲ್ಲಿ ನರೇಂದ್ರ ಮೋದಿ ಮುನ್ನಡೆ ನಿರೀಕ್ಷಿತ. ಕಲಬುರಗಿಯಲ್ಲಿ ಬಿಜೆಪಿ 674 ಮತಗಳ ಮುನ್ನಡೆ. ಕಲಬುರಗಿ 674 ಮತಗಳ ಮುನ್ನಡೆ ಬಿಜೆಪಿಗೆ.
ಮೈಸೂರಿನಲ್ಲಿ ಯದುವೀರರಿಗೆ 5,344 ಮತಗಳ ಮುನ್ನಡೆ. ಚಿತ್ರದುರ್ಗದಲ್ಲಿ ಫೈಟ್ ಇಂಟೆನ್ಸ್ ಆಗ್ತಾ ಇದೆ. 75 ಮತಗಳಿಂದ ಬಿಎನ್ ಚಂದ್ರಪ್ಪ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆ. 75 ಮತಗಳ ಅಂತರ. ಅಮಿತ್ ಶಾಗೆ 1 ಲಕ್ಷ ಮತಗಳ ಮುನ್ನಡೆ. ಆರಂಭಿಕ ಟ್ರೆಂಡ್ ನಲ್ಲೇ 1 ಲಕ್ಷ ಮತಗಳ ಮುನ್ನಡೆ. ಉತ್ತರ ಪ್ರದೇಶದ 53 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದ್ರೆ 20ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಐಎನ್ಡಿಎ ಒಕ್ಕೂಟ ಮುನ್ನಡೆಯಲ್ಲಿದೆ. ದಟ್ಸ್ ಅ ಗುಡ್ ನ್ಯೂಸ್ ಫಾರ್ ಐಎನ್ಡಿಎಗೆ ಶುಭ ಸುದ್ದಿ. ಶಿವಮೊಗ್ಗದಲ್ಲಿ ಈಶ್ವರಪ್ಪ 3ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. ಗಾಂಧಿನಗರದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಮಧ್ಯಪ್ರದೇಶದಲ್ಲಿ ಕ್ಲೀನ್ ಸ್ವೀಪ್ ಮತ್ತ ಬಿಜೆಪಿ. 24 ಕ್ಷೇತ್ರ ಉತ್ತರ ಪ್ರದೇಶದಲ್ಲಿ ಐಎನ್ಡಿಎ ಒಕ್ಕೂಟ ಮುನ್ನಡೆಯಲ್ಲಿದೆ. ಕಂಗನಾ ರನಾವತ್ ಹಿಮಾಚಲದ ಮಂಡಿಯಿಂದ ಮುನ್ನಡೆಯಲ್ಲಿದ್ದಾರೆ. ಮಧ್ಯಪ್ರದೇಶದ 29ಕ್ಕೆ 29 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ. ಕಳೆದ ಬಾರಿ ಚಿಂದ್ವಾರಾದಿಂದ ನಕುಲ್ನಾಥ್ ಗೆದ್ದಿದ್ರು. ಮುಂಬೈ ಉತ್ತರ ಪಿಯೂಷ್ ಗೋಯಲ್ ಮುನ್ನಡೆ. ಮೊದಲ ಬಾರಿ ಲೋಕಸಭೆಗೆ ಪಿಯೂಷ್ ಗೋಯಲ್ ಸ್ಪರ್ಧಿಸಿದ್ರು, ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಅಮೇಥಿಯಿಂದ ಸ್ಮೃತಿ ಇರಾನಿ ಮುನ್ನಡೆ. ಉತ್ತರ ಪ್ರದೇಶದ 24 ಕ್ಷೇತ್ರಗಳು. ಮಥುರಾ ಉತ್ತರ ಪ್ರದೇಶದಲ್ಲಿ ಹೇಮಾ ಮಾಲಿನಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಕಲಬುರಗಿಯಲ್ಲಿ ಈಗ ರಾಧಾಕೃಷ್ಣ ದೊಡ್ಡಮನಿ ಮುನ್ನಡೆಗೆ ಬಂದರು. ಉಮೇಶ್ ಜಾಧವ್ ಹಿನ್ನಡೆಯಲ್ಲಿದ್ದಾರೆ. ಹಾವು ಏಣಿ ಆಟ ಕಲಬುರಗಿಯಲ್ಲೂ ನಡೀತಾ ಇದೆ. ದಿಲ್ಲಿ 7ರಲ್ಲಿ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದ್ರೆ 3 ಕ್ಷೇತ್ರಗಳಲ್ಲಿ ಐಎನ್ಡಿಎ ಒಕ್ಕೂಟ ಮುನ್ನಡೆಯಲ್ಲಿದೆ. ಎಕ್ಸಿಟ್ ಪೋಲ್ಗಳು 6-1 ಅಂತ ಹೇಳಿದ್ವು, ಮುನ್ನಡೆಗಳು 4-3 ಅಲ್ಲಿವೆ. ಚಾಮರಾಜನಗರ ಸುನಿಲ್ ಬೋಸ್ ಮುನ್ನಡೆ. ಮೈಸೂರಿನಲ್ಲಿ ಯದುವೀರ್ ಬೊಡೆಯರ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ ಶಿವಮೊಗ್ಗದಲ್ಲಿ ರಾಘವೇಂದ್ರ 8,000 ಮತಗಳ ಮುನ್ನಡೆ. ಕೋಲಾರದಲ್ಲಿ ಮಲ್ಲೇಶ್ ಬಾಬು ಮುನ್ನಡೆಯಲ್ಲಿದ್ದಾರೆ. ಜೆಡಿಎಸ್ 2 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. 20,967 ಮತಗಳ ಮುನ್ನಡೆ ಕೋಲಾರದಲ್ಲಿ ಜೆಡಿಎಸ್. 20,967 ಮತಗಳ ಮುನ್ನಡೆ. ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ 19,127 ಮತಗಳ ಮುನ್ನಡೆ. 19,127 ಮತಗಳ ಮುನ್ನಡೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಉತ್ತರ ಕನ್ನಡದಲ್ಲಿ. ಚಿಕ್ಕೋಡಿಯಲ್ಲಿ ಆರಂಭಿಕ ಮತದಾನದಲ್ಲಿ ಕಾಂಗ್ರೆಸ್ಗೆ ಭಾರೀ ಮುನ್ನಡೆ. 8,533 ಮತಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿ. 8,500 ಮತಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಅದು ಬೇರೆ ಬೇರೆ ಸೋರ್ಸ್ಗಳಿಂದ ಬರ್ತಾ ಇರತಕ್ಕಂಥ ದೇಶವ್ಯಾಪಿ ಮಾಹಿತಿಯ ಪ್ರಕಾರ ಎಕ್ಸಿಟ್ ಪೋಲ್ಗಳು ಹೇಳಿದ್ದಕ್ಕಿಂತ ಸುಮಾರು 20 ಕ್ಷೇತ್ರ ಹೆಚ್ಚುವರಿಯಾಗಿ ಐಎನ್ಡಿಎ ಒಕ್ಕೂಟ ಮುನ್ನಡೆ. ಐಎನ್ಡಿಎ ಒಕ್ಕೂಟಕ್ಕೆ ಇದು 160 ವರೆಗೆ ಐಎನ್ಡಿಎ ಒಕ್ಕೂಟ ಬರಬಹುದು ಅಂತಕ್ಕಂಥದ್ದನ್ನ ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇದ್ವು. 1 ಗಂಟೆಯ ಮತ ಎಣಿಕೆಯ ನಂತರ ಐಎನ್ಡಿಎ ಒಕ್ಕೂಟ ಹೆಚ್ಚು ಕಡಿಮೆ 180ರಿಂದ 190 ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಟ್ರೆಂಡ್ಗಳನ್ನು ತೋರಿಸ್ತಾ ಇದ್ದಾರೆ. ಆದರೆ 180ರಿಂದ 190 ಕ್ಷೇತ್ರಗಳಲ್ಲಿ ಮುನ್ನಡೆ. ಕಾಂಗ್ರೆಸ್ 80 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ ದೇಶವ್ಯಾಪಿ. 80 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿ. ವಿರುದ್ ನಗರದಿಂದ ರಾಧಿಕಾ ಶರತ್ ಕುಮಾರ್ ಹಿನ್ನಡೆ. ಚಿತ್ರನಟಿ ರಾಧಿಕಾ ಶರತ್ ಕುಮಾರ್ ಹಿನ್ನಡೆ. ಈಶ್ವರಪ್ಪ 3ನೇ ಸ್ಥಾನಕ್ಕೆ ಕುಸಿದಿದ್ದಾರೆ.
ಮಹಾರಾಷ್ಟ್ರದ 25 ಕ್ಷೇತ್ರಗಳಲ್ಲಿ NDAಗೆ ಮುನ್ನಡೆ.